ಹಾಯ್ ಫ್ರೆಂಡ್ಸ್, ಕಾರುಣ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಚಾನಲ್ ಹೊಸದಾಗಿ ಯಾರಾದರೂ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ನಾನು ಈ ದಿನ ತೊಂಡೆಕಾಯಿ ರೆಸಿಪಿನ ಮಾಡೋದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಇದಕ್ಕೆ ನಾನು 1/4 kg ತೊಂಡೆಕಾಯಿನ ತೆಗೆದುಕೊಂಡು ಚೆನ್ನಾಗಿ ತೊಳೆದೀನಿ ರೀ. ಈ ತೊಳೆದಾದಮೇಲೆ ನಾನು ತೊಂಡೆಕಾಯಿನ ಉದ್ದವಾಗಿ ಕಟ್ ಮಾಡ್ಕೊಂಡಿನಿ. ಬೇಕಾದರೆ ರೌಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೇಕು. ನಾನು ಉದ್ದವಾಗಿ ಕಟ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳನ್ರಿ. ಬರ್ರಿ, ಒಂದು ಕಡಾಯಿ ಒಲೆ ಮೇಲಿಟ್ಟು ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ಆದಮೇಲೆ 1 ಸ್ಪೂನ್ ಉದ್ದಿನ ಬೇಳೆನ ಹಾಕಿರಿ, 1 ಸ್ಪೂನ್ ಕಡಲೆಬೇಳೆ. ಇದು ಸ್ವಲ್ಪ ಕೆಂಪು ಆಗಲಿ ರೀ. ಕೆಂಪಗಾದಮೇಲೆ ಇದಕ್ಕೆ 1 ಸ್ಪೂನು ಜೀರಿಗೆಯನ್ನು ಹಾಕಿರಿ. ಇದು ಸಹ ಚಿಟಪಟ ಅಂದ ಆದಮೇಲೆ ಇದಕ್ಕೆ ಒಂದು 9 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೋರಿ. 9 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಾದಮೇಲೆ ಚಿಕ್ಕ 3 ತುಂಡಷ್ಟು ನೋಡ್ರಿ ನಾನು ತೋರಿಸಿದ್ದೀನಿ ಅಷ್ಟೇ ಅಲ್ಲವನ್ನು ಹಾಕ್ಕೋರಿ. ಇದರಲ್ಲಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹಾಕ್ಕೋರಿ. ಒಂದೇ ಸಾಕು ರೀ, ಯಾಕಂದರೆ 1/4 kg ತೊಂಡೆಕಾಯಿಗೆ 1 ಈರುಳ್ಳಿ ಸಾಕು. ಇದರಲ್ಲಿ ಸ್ವಲ್ಪ ನಾನು ತೋರಿಸಿದಷ್ಟು ಹುಣಸೆಹಣ್ಣು ಹಾಕ್ಕೋರಿ. ಇದನ್ನು ಹಾಕಿಕೊಂಡು ಆದಮೇಲೆ ಇದರಲ್ಲಿ 2 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ಒಂದು 2-3 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನೋಡ್ರಿ, ಈರುಳ್ಳಿ ಈ ಥರ ಆಗಬೇಕು. ಈ ಥರ ಆದರೆ ವಾಸನೆ ಎಲ್ಲ ಹೋಗಿರ್ತೈತ್ರಿ ಈರುಳ್ಳಿದು. ಆವಾಗ ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊಳನ್ರಿ. ಇದು ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಅಷ್ಟರವರೆಗೆ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸೈಡ್ ಇಟ್ಕೊಳನ್ರಿ. ಇದೇ ಕಡಾಯಿಯಲ್ಲಿ ನಾವು ತೊಂಡೆಕಾಯಿನ ಫ್ರೈ ಮಾಡನ್ರಿ. ಇದು ತಕ್ಕೊಂಡಾದಮೇಲೆ ಮಾಡಿ ಇಟ್ಟಿರುವಂಥ ತೊಂಡೆಕಾಯನ್ನು ಇದರಲ್ಲಿ ಹಾಕ್ಕೊಂಡು ರೀ ಒಂದು 4 ಸರಿ ಚೆನ್ನಾಗಿ ಕಲಸಿ ಆದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಒಲೆ ಮೇಲೆ ಹಾಗೆ ಬಿಡ್ಬೇಕು ರೀ. ಇದು ಫ್ರೈ ಆಗ್ತಿರ್ತೈತೆ. ಅಷ್ಟರಲ್ಲಿ ನಾವು ಹೋಗಿ ಮಸಾಲೆ ರೆಡಿ ಮಾಡ್ಕೊಳನ್ರಿ. ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆಯನ್ನು ಈ ಸಣ್ಣ ಮಿಕ್ಸಿ ಬಟ್ಲಲ್ಲಿ ಹಾಕ್ಕೊಂಡು ಧನಿಯಾ ಪುಡಿ, 1 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೋರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೋರಿ. ಖಾರದ ಪುಡಿ ಬಂದುಬಿಟ್ಟು ನಿಮಗೆ ನೀವು ಎಷ್ಟು ತಿಂತೀರಿ ನೋಡಿ ಅಷ್ಟು ಹಾಕ್ಕೋರಿ. ನಾನಂತೂ 1.5 ಸ್ಪೂನ್ ಹಾಕ್ಕೊಂಡಿನಿ. ಆಮೇಲೆ ನನಗೆ ಏನಾನ ಬೇಕಂದರೆ ನಾನು ಆಮೇಲೆ ಒಗ್ಗರಣೆ ಕೊಡುವಾಗ ಅವಾಗ ಹಾಕ್ಕೊತೀನಿ ರೀ. ಆಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ನನ್ನ ಮನೆಯಲ್ಲಿ ಮಾಡೋದಂಥ ಗರಂ ಮಸಾಲವನ್ನು ಹಾಕ್ಕೊಂಡಿನಿ ರೀ. ಇವಾಗ ಇದನ್ನು ಹೋಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ, ಮಿಕ್ಸಿ ಹಾಕ್ಕೊಂಡು ಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ, ಆವಾಗ ಸ್ವಲ್ಪ ಪೇಸ್ಟ್ ಆಗ್ತೈತೆ. ನೋಡಿರಿ, ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕಡಾಯಿ ಮುಚ್ಚಳ ತೆಗೆದು ನೋಡನ್ರಿ, ತೊಂಡೆಕಾಯಿ ಫ್ರೈ ಆಗಿದೆ ನೋಡಿರಿ, ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇದನ್ನು ಒಂದು ಸರಿ ಚೆನ್ನಾಗಿ ಕಲಸ್ರಿ. ಈ ತೊಂಡೆಕಾಯಿ ಕರ್ರಿ ಭಾಳ ರುಚಿಯಾಗಿರ್ತೈತೆ ರೀ. ಒಂದು ಸರಿ ಮಾಡ್ಕೊಂಡಿರಂದರೆ ಮತ್ತೆ ಇನ್ನೊಂದು ಸರಿ ಮಾಡ್ಕೋಬೇಕು ಅನ್ನಿಸುತ್ತಾ. ಅದರಲ್ಲಿನೇ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಎಲ್ಲ ಇದರಲ್ಲಿ ಹಾಕ್ಕೊಂಡು ಅದೇ ಮಿಕ್ಸಿ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರನ್ನೇ ಈ ಕಡಾಯಲ್ಲಿ ಹಾಕ್ಕೊಳನ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳನ್ರಿ. ಉಪ್ಪು ನೋಡಿ ಹಾಕ್ಕೋರಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ರಿ. ಈ ಸಮಯದಲ್ಲಿ ಉಪ್ಪು ಖಾರ ನೋಡ್ಕೋರಿ. ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೋರಿ, ಇಲ್ಲ ಖಾರದ ಪುಡಿ ಕಡಿಮೆ ಇದ್ದರೆ ಖಾರದ ಪುಡಿ ಹಾಕ್ಕೊಂಡು ಕಲಿಸ್ಕೋರಿ. ಇಲ್ಲ ಸರಿ ಇದೆ ಅಂದರೆ ಚೆನ್ನಾಗಿ ಒಂದು ಸಾರಿ ಕಲಸಿ ಇದನ್ನು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡ್ರಿ. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿರಿ, 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿರಿ, ಗ್ರೇವಿ ಎಷ್ಟು ಚೆನ್ನಾಗಿ ಆಗಿದೆ. ಇದನ್ನು ಬಂದುಬಿಟ್ಟು ರೀ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಇಲ್ಲ ಬರೀ ಅನ್ನದ ಜೊತೆಗೆ ಇನ್ನೂ ಭಾಳ ಚೆನ್ನಾಗಿರ್ತೈತೆ ರೀ. ನಾವಂತೂ ಅನ್ನದ ಜೊತೆಗೆ ಇದು ಜಾಸ್ತಿ ನಾನು ಉಣ್ಣೋದು. ನೋಡಿರಿ, ನೀವು ಯಾವ ಜೊತೆಗೆ ಸರ್ವ್ ಮಾಡ್ಕೊಂಡು ಉಣ್ತೀರೋ ಒಳ್ಳೆಯದು. ಇದೇ ಇರಬೇಕಂತ ಏನಿಲ್ಲ. ಇದಕ್ಕೆ ಅನ್ನ ಇದ್ರೂ ಭಾಳ ಟೇಸ್ಟಿಯಾಗೇ ಇರ್ತೈತೆ. ನೋಡಿರಿ, ನಾನು ಇಲ್ಲಿ ಅನ್ನದ ಜೊತೆಗೆ ಹಾಕಿ ಕಲಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ. ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸರಿ ಟ್ರೈ ಮಾಡಿರಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಧನ್ಯವಾದಗಳು.